ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿವಿಟಿ. ಇಲ್ಲಿ ನಾನು 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ 4 ಚೈನ್ಸ್ ಹಾಕ್ತಾ ಇದ್ದೀನಿ. 4 ಚೈನ್ಸ್ ಹಾಕೋದಾದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಬಟ್ಟೆ ಸುಕ್ಕಾಗತ್ತೆ. ಇದು ನಾನು ಬಟ್ಟೆದು ಫ್ರಂಟ್ ಸೈಡಿಂದ ಹಾಕ್ತಾಯಿದ್ದೀನಿ. ಈಗ 4 ಚೈನ್ದು ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಇದೇ ಥರ ನಾವು 3 ಟೈಮ್ಸ್ 4 ಚೈನ್ ಹಾಕೋಬೇಕು. ತ್ರೀ ಟೈಮ್ಸ್ ಆದಮೇಲೆ ಇಲ್ಲಿ ನಾನು 6 ಚೈನ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ 8 ಚೈನು ಹಾಕೋಬೋದು. ಆರು ಚೈನ್ದು ಲಾಕ್ ಆದಮೇಲೆ ಇಲ್ಲಿ ಮತ್ತೆ ನಾನು 4 ಚೈನ್ ಹಾಕೋತಾ ಇದ್ದೀನಿ. ಈ ಸಲ 5 ಟೈಮ್ಸ್ ಹಾಕೋಬೇಕು. 5 ಟೈಮ್ಸ್ ಈ ಥರ 4 ಚೈನ್ ಲಾಕ್ ಆದಮೇಲೆ ಮತ್ತೆ ಸೇಮ್ ಅದೇ ಥರ 6 ಚೈನ್ ಲಾಕು. ಇದೇ ಥರ ಸೀರೆ ಕಂಪ್ಲೀಟ್ ಆಗೋವರೆಗೂ 5 ಸಲ 4 ಚೈನು, ಅದಾದಮೇಲೆ 1 ಸಲ 6 ಚೈನ್ ಹಾಕ್ತಾ ಕಂಟಿನ್ಯೂ ಮಾಡ್ತಾ ಹೋಗಿ. ಇದೇ ನಿಮ್ಮದು ಬೇಸ್ ಲೈನ್ ಆಗಿರುತ್ತೆ. ಇವತ್ತು ನಾನು ತೋರಿಸ್ತಾ ಇರೋ ಕುಚ್ಚು ಒಂದು ಬ್ರೈಡಲ್ ಕುಚ್ಚು. ಬ್ರೈಡಲ್ ಸೀರೆಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ, ತುಂಬಾ ಲುಕ್ ಕೊಡುತ್ತೆ. ನೀವು ಈ ಡಿಸೈನ್ನ ದಯವಿಟ್ಟು ಟ್ರೈ ಮಾಡಿ. ನಿಮಗೆಲ್ಲಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಆಮೇಲೆ ವಿಡಿಯೋ ಮುಗಿಯೋವರೆಗೂ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಈಗ ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಫಸ್ಟ್ ಲೈನ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಲೈನ್ ಹಾಕೋವಾಗ ನಾನು ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಸೀರೆ ಮೇಲೆ ಹಾಕ್ತಿದ್ದಾಗ ಸೀರೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನಿಲ್ಲೊಂದು 3 ಟೈಮ್ಸ್ ಅಷ್ಟೇ ಚೈನ್ ಹಾಕ್ತೀನಿ, ಯಾಕಂದರೆ ಅದು 4 ಚೈನ್ ಗ್ಯಾಪು ಈಗಾಗಲೇ ಒಂದು ಸಲ ಲಾಕ್ ಮಾಡ್ಕೊಂಡಿರೋದ್ರಿಂದ ನಾನು 3 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತಿದ್ದೀನಿ. ಲಾಕ್ ಆದಮೇಲೆ ಇಲ್ಲಿಗೆ ಮತ್ತೆ ನಾನು 4 ಚೈನ್ಸ್ ಹಾಕ್ತಾಯಿದ್ದೀನಿ. 4 ಚೈನ್ಸ್ ಹಾಕಿ ಮೊದಲಿಗೇನು 4 ಚೈನ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಇಲ್ಲಿಗೆ ನಾನೀಗ 2 ಚೈನ್ ಹಾಕ್ತಾಯಿದ್ದೀನಿ, ಯಾಕಂದರೆ 6 ಚೈನ್ದು ಗ್ಯಾಪ್ ನಮಗೆ ಹತ್ತಿರ ಬಂತು. ಸೊ ಇಲ್ಲಿ ನಾವು 6 ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಾದಮೇಲೆ 6 ಚೈನ್ ಗ್ಯಾಪ್ ಇನ್ನೇನು ಸಿಗುತ್ತೆ ಅದರ ಮೇಲೆ ನೀವು ಒಂದು 12 ಡಬಲ್ ಕ್ರೋಶೆ ಹಾಕೋಬೇಕು. ಮಲ್ಟಿಪಲ್ಸ್ ಆಫ್ 3 ಹಾಕೋಬೇಕು ಒಟ್ಟಿನಲ್ಲಿ. ನೀವು ಬೇಕಿದ್ದರೆ 15 ಆದರೂ ಹಾಕ್ಬೋದು. ನೀವು ಆ ಚೈನ್ ಗ್ಯಾಪ್ ಮೇಲೆ ಹೋಗುತ್ತೆ. ನೀವು ಒಂದು ವೇಳೆ 8 ಚೈನ್ ಗ್ಯಾಪ್ ಬಿಟ್ಕೊಂಡಿದ್ರೆ ಒಂದು 15 ಹಾಕೋಬೋದು. ಅದೇ ಥರ ನೀವು ಒಂದು 10 ಚೈನ್ ಹಾಕಿದರೆ ಒಂದು 18 ಡಬಲ್ ಕ್ರೋಶೆ ಹಂಗೆ ಬರುತ್ತೆ. ಸೊ ಆ ಗ್ಯಾಪ್ ಫಿಲ್ ಆಗೋವರೆಗೂ ಮಲ್ಟಿಪಲ್ಸ್ ಆಫ್ 3 ಹಂಗೆ ಡಬಲ್ ಕ್ರೋಶೆ ಹಾಕೋಬೇಕು.
ನಾನಿಲ್ಲಿ 6 ಚೈನ್ ಗ್ಯಾಪ್ ಇರೋದ್ರಿಂದ 12 ಡಬಲ್ ಕ್ರೋಶೆ ಮಾತ್ರ ಹಾಕೋಕ್ಕಾಗೋದು, ಅಷ್ಟೇ ಹಾಕ್ತೀನಿ. ಡಬಲ್ ಕ್ರೋಶೆ ಹಾಕಿ ಆರ್ಚ್ ಕ್ರಿಯೇಟ್ ಆದಮೇಲೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಇಲ್ಲಿ ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಮೊದಲಿನ ಚೈನ್ ಲಾಕ್ ಏನಿರುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ 4 ಚೈನ್ ಸಿಗುತ್ತೆ ನಿಮಗೆ. 6 ಚೈನ್ಸ್ ಗ್ಯಾಪ್ ಸಿಗೋವರೆಗೂ 4 ಚೈನ್ ಮೇಲೆ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಹೋಗಬೇಕು. ಇನ್ನೇನು 6 ಚೈನ್ಸ್ ಗ್ಯಾಪ್ ಸಿಗೋಕ್ಕೆ ಇನ್ನೂ ಒಂದೇ ಬಾಕಿ ಇದೆ ಅಂದಾಗ ಮಾತ್ರ 2 ಚೈನ್ ಹಾಕೋಬೇಕು. ಈ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 6 ಚೈನ್ ಗ್ಯಾಪಲ್ಲಿ ಆರ್ಚ್ ಬರುತ್ತೆ, ಮಿಕ್ಕಿದ್ದು 4 ಚೈನ್ ಮೇಲೆ 4 ಚೈನ್ ಬಂದು ಲಾಕ್ ಆಗುತ್ತೆ ಅಷ್ಟೇ. ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ಡಿಸೈನು. ನಾನು ನೆಕ್ಸ್ಟ್ ಸ್ಟೆಪ್ಗೆ ಪಿಂಕ್ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮದು ಸೀರೆ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಅದನ್ನ ಆ ಥರ ನೋಡಿಕೊಂಡು ನೀವು ದಾರಾನ ಯೂಸ್ ಮಾಡ್ಬೋದು. ಮೊದಲು ಈಗ ಪಿಂಕ್ ಕಲರ್ ದಾರಾನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನಿಲ್ಲಿ ಮತ್ತೆ ಒಂದು 3 ಚೈನ್ಸ್ ಹಾಕ್ತಾ ಇದ್ದೀನಿ. 3 ಅಥವಾ 4 ನಿಮಗೆ ಎಷ್ಟು ಕಂಫರ್ಟೇಬಲ್ ಆಗುತ್ತೋ ಆ ಗ್ಯಾಪ್ ಫಿಲ್ ಆಗೋವರೆಗೂ ಅಷ್ಟು ಹಾಕಬೇಕು. ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮತ್ತೆ 4 ಚೈನ್ ಗ್ಯಾಪ್ ಸಿಗುತ್ತೆ, ಅದ್ರ ಮೇಲೆ ಮತ್ತೆ ಸೇಮ್ ಹಾಗೆ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿ 2 ಚೈನ್ಸ್ ಹಾಕ್ಕೊಂಡು 2 ಅಥವಾ 3 ಹಾಕ್ಕೊಳ್ಳಿ, 3 ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಆರ್ಚ್ ಸಿಗುತ್ತೆ. ಆರ್ಚ್ ಸ್ಟಾರ್ಟಿಂಗಲ್ಲೇ ನಾನು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಳ್ಳೋದಾದಮೇಲೆ 3 ಡಬಲ್ ಕ್ರೋಶೆ ಬಿಟ್ಕೊಂಡು ಅದನ್ನ ಲಾಕ್ ಮಾಡ್ಕೋಬೇಕು. ಸೇಮ್ ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ 3 ಚೈನ್ ಹಾಕ್ಕೋಬೇಕು ಮತ್ತು 3 ಡಬಲ್ ಕ್ರೋಶೆ ಬಿಟ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ನೋಡಿ ಆರ್ಚ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಯಿತು. ಆರ್ಚ್ ಕಂಪ್ಲೀಟ್ ಆದಮೇಲೆ ಈಗ ಮತ್ತೆ ನಾನು 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತಾ ಹೋಗ್ತೀನಿ. ಹಾಗೆ 4 ಚೈನ್ಸ್ ಗ್ಯಾಪ್ ಏನಿರುತ್ತೆ ಅದ್ರ ಮೇಲೆ 4 ಚೈನ್ಸ್ ಹಾಕ್ಕೊಂಡೇ ಲಾಕ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಆರ್ಚ್ ಮೇಲೆ ನಾವು ಮೊದಲಿಗೆ ಯಾವ ಥರ ಹಾಕಿದ್ವಲ್ಲ ಅದೇ ಥರ ಈ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡ್ಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಚೈನ್ಸ್ ಮೇಲೆ ಚೈನ್ಸ್ ಹಾಕಿ ಅದು ಎಲ್ಲಿ ಲಾಕ್ ಇರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಆರ್ಚ್ ಹತ್ರಕ್ಕೆ ಬರೋವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಈಗ ನಾನು ನೋಡಿ ಆರ್ಚ್ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಏನು 3 ಚೈನ್ಸ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ 4 ಡಬಲ್ ಕ್ರೋಶೆ ಹಾಕೋಬೇಕು. ನಾಲ್ಕು ಡಬಲ್ ಕ್ರೋಶೆ ಆದಮೇಲೆ ಮೊದಲಿಗೆ ಏನು ಲಾಕ್ ಇರುತ್ತಲ್ಲ, ನಾವು 3 ಚೈನ್ಸ್ ಹಾಕಿ ಏನು ಲಾಕ್ ಮಾಡಿರ್ತೀವಲ್ಲ 3 ಡಬಲ್ ಕ್ರೋಶೆ ಬಿಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್ಸ್ ಗ್ಯಾಪಲ್ಲಿ ಮತ್ತೆ 4 ಡಬಲ್ ಕ್ರೋಶೆ ಹಾಕಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಇದೇ ಥರ ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಈ ಸ್ಟೆಪ್ನ ಫಾಲೋ ಮಾಡಿ. ಆರ್ಚ್ ಕಂಪ್ಲೀಟ್ ಆಗಿದ್ಮೇಲೆ ನೆಕ್ಸ್ಟ್ ಆರ್ಚ್ ಸಿಗೋವರೆಗೂ ಮತ್ತು ಎಷ್ಟು ಚೈನ್ಸ್ ಇರುತ್ತಲ್ಲ ಚೈನ್ಸ್ ಮೇಲೆ ಚೈನ್ಸ್ ಹಾಕಿ ಅದು ಎಲ್ಲಿ ಲಾಕ್ ಇರುತ್ತಲ್ಲ ಅದೇ ಥರ ಲಾಕ್ ಮಾಡ್ತಾ ಹೋಗಬೇಕು. ಮತ್ತು ಆರ್ಚ್ ಮೇಲೆ ಮೊದಲಿಗೆ ಈ ಆರ್ಚ್ಗೆ ಹೆಂಗೆ ಡಿಸೈನ್ ಹಾಕಿದ್ವಲ್ಲ ಆ ಥರ ಡಿಸೈನ್ ಹಾಕಬೇಕು. ನಾನು 2 ಆರ್ಚ್ಗಳ ಮಿಡ್ಲಲ್ಲಿ ತುಂಬಾ ಗ್ಯಾಪ್ ಇದೆ, 3 ಚೈನ್ಸ್ ಗ್ಯಾಪ್ ಇದೆ. ಸೊ ನಾನು ಫಸ್ಟ್ನೇ ಚೈನ್ಸ್ ಗ್ಯಾಪಲ್ಲಿ ಮೊದಲಿಗೆ ಏನು ಗ್ರೀನ್ ಕಲರ್ ದಾರ ಹಾಕಿದ್ವಲ್ಲ ಅದೇ ಥರ ದಾರನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊತಾ ಇದ್ದೀರಲ್ಲ ಆ ಥರ ಅಟ್ಯಾಚ್ ಮಾಡಿಕೊಂಡು ಮೊದಲು ದಾರನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ನೆಕ್ಸ್ಟು 4 ಚೈನ್ಸ್ ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಒಂದು 10 ಡಬಲ್ ಕ್ರೋಶೆಸ್ ಹಾಕಬೇಕು.
ಈಗ ನಾನು ನೆಕ್ಸ್ಟ್ ಮತ್ತೆ ಪಿಂಕ್ ಕಲರ್ ದಾರನೂ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದೇ ಸೇಮ್ ನಾಟ್ಗೆ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಳ್ಳಿ ಕರೆಕ್ಟಾಗಿ ನೋಡಿಕೊಂಡು, ಆಮೇಲೆ ಅದನ್ನು ದಾರನ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಇಲ್ಲಿ ನಾನು ಈಗ 3 ಚೈನ್ಸ್ ಹಾಕೋತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಏನಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಿಂಗೇನೆ 3 ಚೈನ್ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ನೀವು ಬೇಕಿದ್ರೆ ಕುಚ್ಚನ್ನು ಆ್ಯಡ್ ಮಾಡ್ಬೋದು, ನಾನಿಲ್ಲಿ ಹಾಕಿಲ್ಲ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.